ಚಿಂತೆ ಒಂದು ಸಾಕು ಶುಗರ್ ಬರೋಕೆ. ನಿಮಗೆ ಗೊತ್ತಾ, ಆಯುರ್ವೇದದಲ್ಲಿ ಪ್ರತಿಯೊಂದು ಕಾಯಿಲೆ ಬರುವ ಮುನ್ನ ಕೆಲವೊಂದಷ್ಟು ಕಾರಣ ಹೇಳಿದ್ದಾರೆ. ಈ ಕಾರಣಗಳಿಂದ ಈ ಕಾಯಿಲೆ ಬರುತ್ತೆ ಅಂತ. ಅದೇ ಥರ ಡಯಾಬಿಟೀಸ್ ಅಂದರೆ ಪ್ರಮೇಹಕ್ಕೂ ಕೂಡ ಕೆಲವೊಂದಿಷ್ಟು ಕಾರಣಗಳನ್ನ ಹೇಳಿದ್ದಾರೆ. ಅದರಲ್ಲಿ ಬಹುಮುಖ್ಯವಾದ ಕಾರಣ ಬಂದ್ಬಿಟ್ಟು ಅತಿ ಚಿಂತನ. ಇವಾಗ ನಾವು ಅತಿ ಚಿಂತನೆ ಮಾಡೋದಕ್ಕೂ ಡಯಾಬಿಟೀಸ್ಗೂ ಏನು ಸಂಬಂಧ? ಆಹಾರ ಪದ್ಧತಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಡಯಾಬಿಟಿಸ್ ಬರೋದನ್ನ ಕೇಳಿದ್ದೀವಿ. ಸಕ್ಕರೆ ಜಾಸ್ತಿ ತಿಂದರೆ ಡಯಾಬಿಟಿಸ್ ಬರುತ್ತೆ ಕೇಳಿದ್ದೀವಿ. ವ್ಯಾಯಾಮ ಮಾಡದೇ ಇದ್ದರೆ ಅಥವಾ ಯಾವುದೇ ಥರದ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತಂದರೆ ಡಯಾಬಿಟೀಸ್ ಬರೋ ಸಾಧ್ಯತೆ ಇದೆ, ಅದನ್ನೂ ಕೇಳಿದ್ದೀವಿ. ಆದರೆ ಚಿಂತೆ ಮಾಡಿದ್ರೆ ಶುಗರ್ ಯಾಕೆ ಜಾಸ್ತಿ ಆಗಬೇಕು? ವೆಲ್ಕಮ್ ಟು ದ ಸೀರೀಸ್ ಆಫ್ ಆಯುರ್ವೇದ ಫಾರ್ ದ ಪೀಪಲ್. ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಹಿಂದೆ ಹುಲಿನೋ ಅಥವಾ ಸಿಂಹನೋ ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂತ. ನೀವೇನು ಮಾಡ್ತೀರಾ? ಓಡ್ತೀರಾ. ಬರೀ ಓಡೋದಿಲ್ಲ, ಸ್ಪೀಡಾಗಿ ಓಡ್ತೀರಾ. ದೇಹದ ಶಕ್ತಿಯನ್ನು ಮೀರಿ ಓಡೋಕ್ಕೆ ಪ್ರಯತ್ನ ಪಡ್ತೀರಾ. ಇವಾಗ ನಿಮಗೆ ದೇಹದ ಶಕ್ತಿ ಎಲ್ಲಿಂದ ಬಂತು? ನಿಮ್ಮ ನರ್ವಸ್ ಸಿಸ್ಟಮ್ ಏನೋ ಅಪಾಯ ಇದೆ ಅಂತ ತಿಳಿದು ಎಮರ್ಜೆನ್ಸಿ ಎನರ್ಜಿನ ರಿಲೀಸ್ ಮಾಡುತ್ತೆ ಬಾಡಿ ಮತ್ತು ಬ್ಲಡ್ಡಲ್ಲಿ. ಇವಾಗ ಆ ಎಮರ್ಜೆನ್ಸಿ ಎನರ್ಜಿಯನ್ನು ನಾವು ಗ್ಲೂಕೋಸ್ ಅಂತ ಕರಿತೀವಿ. ಆ ಗ್ಲೂಕೋಸ್ ನಿಮ್ಮ ಬಾಡಿಯಲ್ಲಿ ರಿಲೀಸ್ ಆದ ತಕ್ಷಣ ನಿಮಗೆ ಶಕ್ತಿ ಬರುತ್ತೆ, ನೀವು ಓಡೋಕ್ಕೆ ಶುರು ಮಾಡ್ತೀರಾ. ಆ ಕ್ಷಣಕ್ಕೆ ಅದು ನಿಮಗೆ ಉಪಯೋಗ ಆಯಿತು, ಅದು ನಿಮಗೆ ಜೀವ ಉಳಿಸುತ್ತೆ. ಆದರೆ ನೀವು ದಿನನಿತ್ಯ ಮಾಡೋ ಚಿಂತೆ, ಆತಂಕ, ಭಯ, ರಾತ್ರಿ ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ಓವರ್ ಥಿಂಕಿಂಗ್ ಮಾಡ್ತಿರ್ತೀರಾ. ಆವಾಗ ನಿಮ್ಮ ನರ್ವಸ್ ಸಿಸ್ಟಮ್ಗೆ ನಿಜವಾದ ಆಪತ್ತು ಯಾವುದು ಮತ್ತು ನೀವು ಮಾಡ್ತಿರೋ ಚಿಂತೆ ಯಾವುದು, ಇದೆರಡರ ನಡುವೆನೂ ವ್ಯತ್ಯಾಸ ಗೊತ್ತಾಗಲ್ಲ. ನಿಮ್ಮ ನರ್ವಸ್ ಸಿಸ್ಟಮ್ ಗ್ಲೂಕೋಸ್ನ ರಿಲೀಸ್ ಮಾಡ್ತಾ ಹೋಗುತ್ತೆ ಬಾಡಿ ಮತ್ತು ಬ್ಲಡ್ಡಲ್ಲಿ. ದಿನ ಇದೇ ಜಾಸ್ತಿ ಆಗ್ತಾ ಹೋಗಿ ಶುಗರ್ ಲೆವೆಲ್ ಇದೇ ಥರ ಜಾಸ್ತಿ ಆಗುತ್ತೆ. ಸೊ ಇವಾಗ ನಮ್ಗೇನು ಗೊತ್ತಾಯಿತು? ಚಿಂತೆ ಮಾಡೋದ್ರಿಂದ ಡಯಾಬಿಟೀಸ್ ಅಥವಾ ಪ್ರಮೇಹ ಜಾಸ್ತಿ ಆಗುತ್ತೆ ಅಂತ. ಆದರೆ ಚಿಂತೆ ಮಾಡಿದಿರೋ ವ್ಯಕ್ತಿ ಯಾರಿದ್ದಾರೆ ಜಗತ್ತಿನಲ್ಲಿ? ಪ್ರತಿಯೊಬ್ಬರು ಚಿಂತೆ ಮಾಡ್ತೀವಿ, ಆದರೆ ಎಲ್ಲರಿಗೂ ಯಾಕೆ ಬರಲ್ಲ ಡಯಾಬಿಟೀಸ್? ಯಾರಿಗೆ ಡಯಾಬಿಟೀಸ್ ಜಾಸ್ತಿ ಆಗತ್ತೆ? ಡಯಾಬಿಟೀಸ್ ಇಲ್ಲದೆ ಇರುವವರು ಏನಾದರೂ ಚಿಂತೆ ಮಾಡಿದ್ರೆ ಡಯಾಬಿಟೀಸ್ ಬರೋ ಸಾಧ್ಯತೆ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋ ಅಲ್ಲಿ. ನಾನು ಅನುಶ್ರೀ ಮಂಜುನಾಥ್ ಉಲ್ಲತ್ತಿ, ಫೈನಲ್ ಇಯರ್ ಆಯುರ್ವೇದ ಸ್ಟೂಡೆಂಟ್. ಸಿ ಯು ಇನ್ ದ ನೆಕ್ಸ್ಟ್ ಒನ್.